ಮಾಪನಶಾಸ್ತ್ರ ಇಲಾಖೆಗೆ ಲೋಕಾಯುಕ್ತ ಶಾಕ್ ನೀಡಿದೆ. ಸಾರ್ವಜನಿಕರ ದೂರುಗಳ ಕಡಗಣನೆಯ ಹಿನ್ನೆಲೆಯಲ್ಲಿ ಫುಲ್ ಕ್ಲಾಸ್ ಅನ್ನು ತೆಗೆದುಕೊಳ್ಳಲಾಗಿದೆ. ಕೇಸ್ ವರ್ಕರ್ಗೆ ತರಾಟೆಯನ್ನು ತೆಗೆದುಕೊಂಡಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಸಿಬ್ಬಂದಿಗ ಫೋನ್ ಪೇ, ಗೂಗಲ್ ಪೇ ಎಲ್ಲವನ್ನೂ ಕೂಡ ಪರಿಶೀಲನೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ 50,000, 1 ಲಕ್ಷ ಎಲ್ಲ ಕ್ರೆಡಿಟ್ ಆಗಿದ್ದಿತ್ತು. ಅದಕ್ಕೆ ಪ್ರಶ್ನೆ ಮಾಡಿದ್ದಾರೆ, ಹೇಗ್ರಿ ನಿಮ್ಮ ಅಕೌಂಟಿಗೆ ಇದೆಲ್ಲ ಬಂತು ಅಂತ ಪ್ರಶ್ನೆ ಮಾಡಿದ್ದಾರೆ. ಜ್ಯೋತಿ ಎಂಬ ಸಿಬ್ಬಂದಿಗೆ ಉಪ ಆಯುಕ್ತ ವೀರಪ್ಪ ಕ್ಲಾಸ್ ತೆಗೆದುಕೊಂಡಿದ್ದಾರೆ. 7 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀರಾ, ಟ್ರಾನ್ಸ್ಫರ್ ಆಗಲ್ವಾ ಅಂತ ಪ್ರಶ್ನಿಸಿದ್ದಾರೆ. ನಾವು ಬರೋದು ನೋಡಿ ಎಲ್ಲ ಅಧಿಕಾರಿಗಳು ಹೋಗಿದ್ದಾರೆ, ಹೋಗ್ಲಿ, ಎಲ್ಲಿಗೆ ಹೋಗ್ತಾರೆ, ಬರ್ತಾರೆ, ಸಿಕ್ ಬೀಳ್ತಾರೆ. CCTV ಪರಿಶೀಲನೆ ಮಾಡಿ ಅಧಿಕಾರಿಗಳಿಗೆ ಫುಲ್ ಕ್ಲಾಸ್ ತೆಗೆದುಕೊಳ್ಳಲಾಗಿದೆ. ಅಧಿಕಾರಿಗಳು ಬರ್ತಾರೆ ಅಂತ ಗೊತ್ತಾಗ್ತಿದ್ದ ಹಾಗೇನೆ ಎಲ್ಲರೂ ಎಲ್ಲೋ ಹೊರಗಡೆ ಹೋಗಿದ್ದಾರಂತೆ, ಅದಕ್ಕೂ ಕೂಡ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಕೇಸ್ ವರ್ಕರ್ಗೆ ಫುಲ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಫೋನ್ ಪೇ, ಗೂಗಲ್ ಪೇ ಎಲ್ಲ ಕ್ರೆಡಿಟ್ ಆಗಿರೋದನ್ನು ನೋಡಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ. You have the right to seize, you have the right to forfeit, you have the right to impose penalty, and how much penalty is imposed. In which cases, what is done? I want to ನೋಡಮ್ಮ, ನೀವು ಏನೇನು ಟ್ರಾನ್ಸಾಕ್ಷನ್ ಮಾಡಿದ್ದೀರಾ, ನೀವು ಅದಕ್ಕೆಲ್ಲ ದಾಖಲೆ ಕೊಡಿ. ಗೊತ್ತಾಯ್ತಾ? ನೀವು ಒಂದೇನು ಮಾರಾಟ ಮಾಡಿದ್ದೀವಿ, ಅಗ್ರಿಮೆಂಟ್ ಮಾಡಿದ್ವಿ, ಇದು ಮಾಡಿದ್ವಿ, ಒಟ್ಟಿನಲ್ಲಿ ನಿಮ್ಮ ಫೋನ್ನಲ್ಲಿ ಇದೆ. ಅವತ್ತು ಯಾರು ಅದನ್ನ ಟ್ರಾನ್ಸಾಕ್ಟಿಂಗ್ 50,000, 1 lakh shown in the mobile. Total ಅಲ್ಲ ನೋಡಿ, ಅಷ್ಟೇ ಅಲ್ಲ, ಯು ಟೇಕ್ ಇಟ್ ಫಾರ್ ಪ್ರೀವಿಯಸ್ 1 ತಿಂಗಳು 2 ತಿಂಗಳಿಂದ ಕೊಡ್ಬೋದು. 2 transaction years, 1 year or 12, but assets and liabilities 3 years. 7 ವರ್ಷ ಆಫೀಸ್ ಕೆಲಸ ಮಾಡ್ತೀರಾ, ನಾಳೆ ಇವತ್ತು ಗೊತ್ತಾಗಲ್ಲ ನಿಮಗೆ. ನಾವು ಬರ್ತೀವಿ ಗೊತ್ತಾಗಿಲ್ಲ, ಟೆನ್ಷನ್ ಆಗಿದೆ. ಲೇಟಾಗಿ ಬಂದ್ರಾ? ಎಲ್ಲಿ ಬಂದಿದ್ರೆ ಲೇಟಾಗಿ ಬಂದಿಲ್ಲ ಅಂತ ನಿಮ್ಮ ಟೈಮಿಂಗ್ ಎಷ್ಟು? 10 ಕಾಲ ಬಂದಿದ್ರು ಕರೆಕ್ಟಾಗಿ. ಲೇಟಾಗಿ ಕರೆಕ್ಟಾಗಿ ಬಂದಿದ್ದಾರೆ. 10 ಗಂಟೆಗೆ 10 ಕಾಲ ನೋಡಿಲ್ವಾ? ಅಲ್ಲ, ಇವತ್ತು ಯಾಕೆ ಬಂತ? ಇದ್ಯಾರು ಬಂದಿದ್ದು ಹೆಸರುಗಳಲ್ಲ, 21 ಇದೆಯಲ್ಲ, ಯಾರು ಬರೀ ಹೆಸರುಗಳು ಯಾರು? ಒಂದೇ ತಿಂಗಳು ನೀನು ಇವತ್ತಿನ ಬಂದಿದ್ದೀವಿ ತಾನೆ ಇಲ್ಲಿ, ಮತ್ತು ನಾಳೆ ಯಾಕೆ ಬಂದಿದ್ದೆ? ಮೊದಲು ಒಂದು ಸಲ ಬಂದಿರ್ತೀಯಾ? 34 ಆಫೀಸಸ್ಗೆ 34 ಟೀಮನ್ನು ಇಲ್ಲಿ ಕಳಿಸಿದ್ದೀವಿ. ಇನ್ನು 6 ಟೀಮು ಬೇರೆ ಬೇರೆ ರೂರಲ್ನಲ್ಲಿ 6 ಟೀಮ್ ಹೋಗಿದೆ. ನಮ್ಮ ಕ್ರೆಡಿಬಲ್ ಇನ್ಫಾರ್ಮೇಷನ್ಸ್ ಬಂದಿತ್ತು, ಇಲ್ಲಿ ಲಾರ್ಜ್ ಸ್ಕೇಲ್ ಇರ್ರೆಗ್ಯುಲಾರಿಟೀಸ್ ಆಗ್ತಾ ಇದೆ, ಕಾನೂನು ಪ್ರಕಾರ ಕೆಲಸ ನಡೀತಾ ಇಲ್ಲ, ಫೇವರಿಟಿಸಮ್, ನೆಪಾಟಿಸಮ್, ಕರಪ್ಷನ್ ಎಲ್ಲ ರೀತಿಯಿಂದನೂ ರ್ಯಾಂಪೆಂಟ್ ಆಗಿದೆ ಅನ್ನುವಂಥ ಇನ್ಫಾರ್ಮೇಷನ್ನು ಮೊದಲೇ ಬಂದಿತ್ತು. ಡಿಸ್ಕ್ರೀಟ್ ಆಗಿ ನಾವು ಇನ್ವೆಸ್ಟಿಗೇಷನ್ನು ಮಾಡಿದ್ವಿ. ಅದು ಸಮಾಧಾನಕರವಾದಂಥ ಒಂದು ಇನ್ಫಾರ್ಮೇಷನ್ ನಮಗೆ ಸಿಕ್ಕಿದೆ ಅಂತ ಗೊತ್ತಾದ ನಂತರ ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ. ಸೋಮೋಟೋ ಕೇಸನ್ನು ರಿಜಿಸ್ಟರ್ ಮಾಡಿದ್ದೀವಿ. ಇಲ್ಲಿರುವಂಥ ಎಲ್ಲ ಆಫೀಸರ್ಸ್ ಮೇಲೇನೂ ರಿಜಿಸ್ಟರ್ ಮಾಡಿದ್ವಿ. ಇವತ್ತು 1 ಗಂಟೆಗೆ ಇಲ್ಲಿಗೆ ಬರೋಕ್ಕಿಂತ ಮುಂಚೆ ಪೂರ್ವಭಾವಿಯಾಗಿ ನಾವು ಡಿಸೈಡ್ ಮಾಡಿದ್ವಿ ಯಾರ್ಯಾರು ಎಲ್ಲಿ ಹೋಗಬೇಕು, ಹೇಗೆ ಹೋಗಬೇಕು, ಸೀಕ್ರೆಸಿ ಮೇಂಟೈನ್ ಮಾಡಬೇಕು, ಕಾನ್ಫಿಡೆನ್ಷಿಯಾಲಿಟಿ ಇರಬೇಕು ಅಂತ ಹೇಳಿ 1 ಗಂಟೆಗೆ ನಾವು ಇಲ್ಲಿ ಸ್ಟ್ರೈಕ್ ಮಾಡಿದ್ವಿ. 1 ಗಂಟೆಗೆ ಇಲ್ಲಿ ಎಂಟರ್ ಆದ್ವಿ. ನಮ್ಮ ಉಪಲೋಕಾಯುಕ್ತರು ಇಬ್ಬರು ಮತ್ತು ಉಳಿದ ಸಿಬ್ಬಂದಿ ಎಲ್ಲರೂ ಸೇರಿ 1 ಗಂಟೆಗೆ ಬಂದರು. ನಾನೊಂದು ಅರ್ಧ ಗಂಟೆ ಬಿಟ್ಟು ಬಂದು ನೋಡಲಿಕ್ಕಾಗಿನೂ ಈ 3 ಫ್ಲೋರ್ನಲ್ಲಿ, ಗ್ರೌಂಡ್, ಫಸ್ಟ್, ಸೆಕೆಂಡ್ ಆ್ಯಂಡ್ ಥರ್ಡ್, ಈ ಫ್ಲೋರ್ಗಳಲ್ಲಿ ಆಫೀಸ್ ಬಾಗಿಲು ಹಾಕ್ಕೊಂಡು ಹೋಗಿಬಿಟ್ಟಿದ್ದಾರೆ ಜನ. ಒಬ್ಬ ಅಧಿಕಾರಿನೂ ಕೂಡ ಆಫೀಸ್ನಲ್ಲಿ ಇಲ್ಲ, ಇಟ್ ಈಸ್ ಲಾಕ್ಡ್. ಆ್ಯಂಡ್ 4th ಫ್ಲೋರ್ನಲ್ಲಿ ಬಂದರೆ ನೋಡಿದರೆ ಅವರು ಕಂಟ್ರೋಲರ್ ಇದ್ದಾರೆ. ಅವ್ರಿಗೆ ಬಂದು ವಿಚಾರಿಸಿದ್ವಿ ನಾವು, ಏನಿದು ಮುಂಜಾನೆಯಿಂದ ಆಫೀಸ್ ಕ್ಲೋಸ್ ಇದೆಯಾ, ಹೇಗಿದೆ, ಇಷ್ಟೆಲ್ಲ ಆಫೀಸು ಡೋರ್ ಲಾಕ್ ಮಾಡ್ಕೊಂಡು ಹೋಗಿದ್ದಾರೆ ಅಂದರೆ ನಿಮಗೇನಾರು ಹೇಳಿದಾರಾ, ಏನಾದರೂ ಮಿಶಾಪ್ ಆಗಿದೆಯಾ, ಬೆಂಕಿ ಗಿಂಕಿ ಹಚ್ಚಿದೆಯಾ, ಏನಾಗಿದೆ ಅಂತ ಕೇಳಿದ್ವಿ ಅವರು ಇಲ್ಲ, ನನಗೆ ಹೇಳೇ ಇಲ್ಲ, ಯಾರೂ ಹೇಳಿಲ್ಲ, ಹೀಗಾಗೋದಿಲ್ಲ, ಇದು ಫಸ್ಟ್ ಟೈಮ್ ಈ ಥರ ಘಟನೆ ಆಗಿದೆ, ಲಾಕ್ ಮಾಡ್ಕೊಂಡು ಹೋಗುವಂಥ ಸಂದರ್ಭ ಬರುವುದಿಲ್ಲ. ಕೆಲವು ಜನ
ರಜೆ ಹಾಕ್ಬೋದು ಅಥವಾ ಹೊರಗಡೆ ಹೋಗ್ಬೋದು, ಆದರೆ ಲಾಕ್ ಹಾಕ್ಕೊಂಡು ಹೋದದ್ದು ನನಗೆ ಗೊತ್ತಾಗಿಲ್ಲ ಅಂತ ಹೇಳಿದರು. ಅದು ಒಂದು ಭಾಳಷ್ಟು ಕುತೂಹಲದ ಸಂಗತಿ. ಯಾಕೆಂದರೆ ಇಡೀ ಆಫೀಸಿನಲ್ಲಿರೋರು ಎಲ್ಲರೂ 2 ಇರ್ತಾರೋ, 3 ಜನ ಇರ್ತಾರೋ, 10 ಜನ ಇರ್ತಾರೋ, ಎಲ್ಲರೂ ಕೂಡ ಹೊರಗೆ ಹೋಗ್ತಾರೆ ಅಂದರೆ ಅದು ಕಾರಣ ಹುಡುಕುವಂಥ ಕಾರಣ ಒಂದು. ಅದು ಇವತ್ತೇನು ಹೇಳ್ತಾರೆ, ಮಂಡೇ ವೆನ್ಸ್ಡೇ ಆ್ಯಂಡ್ ಫ್ರೈಡೇ ಇಲ್ಲೇ ವರ್ಕ್ ಮಾಡಬೇಕು, ಆಫೀಸ್ನಲ್ಲೇ ವರ್ಕ್ ಮಾಡಬೇಕು ಎಲ್ಲರೂ. ಯಾಕೆಂದರೆ ಬೇರೆ ಬೇರೆ ಟ್ರೇಡರ್ಸ್ ಎಲ್ಲ ಬರ್ತಾರೆ, ಬಂದು ಅವರು ತಮ್ಮ ಇದಕ್ಕೆ ವೆರಿಫಿಕೇಷನ್ ಮಾಡಿಸ್ಕೊಂಡು ಸರ್ಟಿಫಿಕೇಷನ್ ಮಾಡಿಸ್ಕೊಂಡು ಹೋಗ್ತಾರೆ. ಆಟೋ ರಿಕ್ಷಾದವ್ರಿಗೆ ಇವತ್ತು ಅವಕಾಶ ಮಾಡಿಕೊಡಲಾಗಿತ್ತು, ಆಟೋ ರಿಕ್ಷಾದವ್ರು ಬರಬೇಕಾಗಿತ್ತು ಅಂತ ಅವರೇ ಹೇಳ್ತಾರೆ. ಆದರೂ ಕೂಡ ಈ 4 ಫ್ಲೋರ್ನಲ್ಲಿ ಯಾರೂ ಕಂಡಿಲ್ಲ. ಒಂದು. ಎರಡನೇದು, ಯಾರಾದರೂ ಸರ್ಕಾರಿ ನೌಕರರು ಹೊರಗಡೆ ಹೋಗಬೇಕು ಅಂತಿತ್ತು ಅಂದರೆ ಆಫೀಸ್ ಟೈಮ್ನಲ್ಲಿ, ಅದು ಬ್ಯಾಂಕಿಗೆ ಹೋಗಲಿ, ಬೇರೆ ಕಡೆನೇ ಹೋಗಲಿ, ಯಾವುದೋ ಎಮರ್ಜೆನ್ಸಿ ಕಾರಣದಿಂದನೇ ಹೋಗಲಿ, ಅದು ಮೂವ್ಮೆಂಟ್ ರಿಜಿಸ್ಟರ್ನಲ್ಲಿ ಎಂಟ್ರಿ ಆಗಬೇಕು. ನಾವಿಂಥ ಕಾರಣಕ್ಕೆ ಇಂಥಲ್ಲಿ ಹೋಗಿ ಬರ್ತಾ ಇದ್ದೀವಿ. ಅಥವಾ ಭಾಳಷ್ಟು ಎಮರ್ಜೆನ್ಸಿ ಇತ್ತು ಅಂತಂದರೆ ಅವ್ರು ಕಂಟ್ರೋಲರ್ಗೆ ಹೇಳಬೇಕು, ಅವ್ರು ಸುಪೀರಿಯರ್ ಆಫೀಸರ್ಸ್ಗೆ ಹೇಳಬೇಕು. ಕಂಟ್ರೋಲರ್ ಏನು ಹೇಳ್ತಾರೆ, ನನ್ನ ಗಮನಕ್ಕೆ ಯಾರೂ ತಂದಿಲ್ಲ ಅಂತ ಹೇಳ್ತಾರೆ. ಅಲ್ಲಿ ನೋಡಿದರೆ ಮೂವ್ಮೆಂಟ್ ರಿಜಿಸ್ಟರ್ ಇಲ್ಲ. ಆನಂತರ ಇಲ್ಲೆಲ್ಲ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ತುಂಬ ನಡೀತದೆ. ಯಾಕಂದರೆ ಕೊಟ್ಟ ದುಡ್ಡನ್ನು ಟ್ರೇಡರ್ಸು ಯಾರು ಕಸ್ಟಮರ್ಸ್ ಇರ್ತಾರಲ್ಲ, ಅವ್ರು ಬಂದು ಕೊಟ್ಟಂಥ ದುಡ್ಡನ್ನು ವಾರಕ್ಕೆ 1 ಸಾರಿ ರೆಮಿಟನ್ಸ್ ಮಾಡ್ತಾರಂತವ್ರು ಗೌರ್ಮೆಂಟಿಗೆ, ಬ್ಯಾಂಕಿಗೆ. ಸೊ ವಾರಕ್ಕೆ 1 ಸಾರಿ ರೆಮಿಟನ್ಸ್ ಮಾಡಬೇಕಾದ್ರೆ 1 ವಾರ ಅವ್ರ ಹತ್ರನೇ ಇರ್ತದೆ ದುಡ್ಡದು. ಸೊ ಆ ದುಡ್ಡನ್ನು ಹೇಗೆ ಯೂಸ್ ಮಾಡ್ತಾರೆ, ಯಾರ ಕಂಟ್ರೋಲ್ನಲ್ಲಿ ಇರ್ತದೆ, ಮತ್ತು ಅದೆಲ್ಲ ಇದ್ದಾಗ ಆಫೀಸ್ ಲಾಕ್ ಮಾಡ್ಕೊಂಡು ಹೊರಗೆ ಹೆಂಗೆ ಹೋಗಕ್ಕೆ ಬರ್ತದೆ, ಆ ದುಡ್ಡೆಲ್ಲ ನೋಡ್ಕೊಳ್ಳೋರು ಯಾರು? ಸೊ ಇದೆಲ್ಲ ಪ್ರಶ್ನೆ ಬರ್ತದೆ. ಇದಕ್ಕೆ ಸಮರ್ಪಕವಾದ ಉತ್ತರ ಇಲ್ಲ. ಇನ್ನು ನಮ್ಮ ಆ್ಯಕ್ಟ್ ಕೆಳಗಡೆ ಕರ್ನಾಟಕ ಈ ಮೆಟ್ರೋಲಾಜಿಕಲ್ ಇದ್ರದ್ದು ಆ್ಯಕ್ಟ್ ಕೆಳಗಡೆ ಸೆಕ್ಷನ್ 16 ಇರಬೇಕು. ಅದ್ರ ಕೆಳಗಡೆ ಇವರಿಗೆ ಪವರ್ ಇದೆ, ಪ್ರತಿಯೊಬ್ಬ ಇನ್ಸ್ಪೆಕ್ಟರ್ಗೆ ಮತ್ತು ಅವರ ಅಧಿಕಾರಿಗಳಿಗೆ, ಸಂಬಂಧಪಟ್ಟ ಜ್ಯೂರಿಸ್ಡಿಕ್ಷನಲ್ ಅಧಿಕಾರಿಗಳಿಗೆ, ಈ ಪೆಟ್ರೋಲ್ ಬಂಕ್ ಇರಲಿ, ಆನಂತರ ಸ್ಟೀಲ್ ಅಂಗಡಿಗಳಿರಲಿ, ಹೋಟೆಲ್ಗಳಿರಲಿ, ಎಲ್ಲೆಲ್ಲಿ ಏನೇನು ಪ್ಯಾಕ್ ಮಾಡ್ತಾರೆ, ಎಲ್ಲೆಲ್ಲಿ ಮೆಜರ್ ಮಾಡ್ತಾರೆ, ಎಲ್ಲೆಲ್ಲಿ ವೇ ಮಾಡ್ತಾರೆ, ಅಲ್ಲೆಲ್ಲ ಇವ್ರು ಹಾಕಿದಂಥ ವೇಮೆಂಟದ್ದು ವೆರಿಫಿಕೇಷನ್ ಮಾಡಿ